ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಆರಂಭವಾಗಿದ್ದು, ಈಗಾಗಲೇ ಸಾವಿರಾರು ಜನರು ದಿನನಿತ್ಯ ಡೆಂಕನ ಮರಡಿಯಲ್ಲಿ ಬಂದು ಪೂಜೆ ಕಾರ್ಯಗಳನ್ನು ಆರಂಭಿಸಿದ್ದಾರೆ. ಹೌದು, 11 ದಿನಗಳ ಕಾಲ ರಾಕ್ಷಸರ ಜೋಡಿ ಯುದ್ಧವನ್ನು ಆಡಿ ಮಣಿಕಾಸುರ ಮತ್ತು ಮಲ್ಲಾಸುರರನ್ನು ಸಂಹಾರ ಮಾಡಿದ ನಂತರ ದೈವವಾಣಿಯಾದ ಕಾರ್ಣಿಕ ನುಡಿಯನ್ನು ರಾಮಪ್ಪಜ್ಜ ಗೊರವಯ್ಯನವರು ಸುಮಾರು 15 ಅಡಿ ಎತ್ತರದ ಕಬ್ಬಿಣದ ಬಿಲ್ಲನ್ನೇರಿ ರಾಜ್ಯದ ಹಾಗೂ ದೇಶದ ಭವಿಷ್ಯವಾಣಿ ಅಂತ ನುಡಿಯುವ ಕಾರ್ಣಿಕವನ್ನು ನುಡಿಯುತ್ತಾರೆ. ಈ ಕಾರ್ಣಿಕ ಫೆಬ್ರವರಿ 4ರಂದು ಸಾಯಂಕಾಲ 5:30 ಜರುಗಲಿದೆ. ಈಗಾಗಲೇ ಬಿಲ್ಲು ದೇವರನ್ನು ತಂದು ಡೆಂಕನ ಮರಡಿಯಲ್ಲಿಟ್ಟು ದಿನಕ್ಕೆ 2 ಬಾರಿ ಬಿಲ್ಲು ದೇವರಿಗೆ ಪೂಜೆಯನ್ನು ರಾಮಪ್ಪಜ್ಜ ಗೊರವಯ್ಯ ಮಾಡುತ್ತಾರೆ. ಇಂಥ ರಾಮಪ್ಪಜ್ಜ ಗೊರವಯ್ಯ 11 ದಿನಗಳ ಕಾಲ ಕೇವಲ ಭಂಡಾರದ ನೀರು ಮತ್ತು ಮೊಸರನ್ನು ಮಾತ್ರ ಸೇವಿಸುತ್ತಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗೊರವಯ್ಯ ನುಡಿಯುವ ಕಾರ್ಣಿಕ ಪ್ರದೇಶವನ್ನು ಸಜ್ಜುಗೊಳಿಸಿದ್ದು, ಇದನ್ನು ನೋಡಿದರೆ ಒಂದು ಚಕ್ರವ್ಯೂಹದ ರೀತಿ ಕಾಣುತ್ತದೆ. ಫ್ರೆಂಡ್ಸ್, ನೀವೇನಾದರೂ ಮೈಲಾರಲಿಂಗಪ್ಪನ ಭಕ್ತರಾಗಿದ್ದರೆ ಮೈಲಾರದ ಕಾರ್ಣಿಕವನ್ನು ಹತ್ತಿರದಿಂದ ನೋಡಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.